ಡೇ ಸೆಕೆಂಡಲ್ಲಿ ಇವತ್ತು ನಾವು ಊಟಿಯಲ್ಲಿ ಇರೋ ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನನಗಂತೂ ಡೇ 1 ಆಗಲಿ ಡೇ 2 ಆಗಲಿ ತುಂಬಾ ಖುಷಿ ಆಗ್ತಾ ಇತ್ತು. ಈ ವೆದರು, ಈ ಮರ ಗಿಡಗಳು, ಇಲ್ಲಿ ಮರಗಳ ಕಲ್ಲರೇ ತುಂಬ ಡಿಫ್ರೆಂಟ್ ಆಗಿತ್ತು. ಹಸಿರಲ್ಲೇ ಎಷ್ಟು ಥರ ಹಸಿರಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋದೆ. ಬೆಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು ನನಗಿದು. ಈ ಥರ ಊಟಿ ಟ್ರಿಪ್ಗಳೇ ಆಗಲಿ ಯಾವುದೇ ಟ್ರಿಪ್ಗೆ ಹೋದ್ರೂ ಓನ್ ವೆಹಿಕಲಲ್ಲಿ ಬಂದ್ರೇ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಇಲ್ಲಿ ಟ್ಯಾಕ್ಸಿಗಳು ಕೂಡ ಅವೈಲಬಲ್ ಇದೆ, ಆಟೋಗಳು ಕೂಡ ಇದೆ. ಬಟ್ ತುಂಬಾ ದುಡ್ಡು ಕೇಳ್ತಾರೆ. ಹಾಗಾಗಿ ಓನ್ ವೆಹಿಕಲಲ್ಲಿ ಬರೋದು ತುಂಬ ಉತ್ತಮ ಅಂತ ನನಗನ್ಸುತ್ತೆ. ಈ ಬೆಟ್ಟದ ಮೇಲೇ ಇಷ್ಟೊಂದು ಅಂಗಡಿಗಳಿತ್ತು. ಚಾಟ್ಸ್ ಅಂಗಡಿ ಆಗಲಿ, ಮಾವಿನ ಹಣ್ಣು ಎಲ್ಲನೂ ಇತ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಬೆಟ್ಟದ ಮೇಲೆ ಇಷ್ಟು ದೂರ ಎತ್ಕೊಂಡು ಬಂದು ಮಾರ್ತಾರಲ್ಲ ಅಂತ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ನಾವು ತೊಗೊಂಡೆ ಚಾಟ್ಸು, ಚೆನ್ನಾಗಿ ಕಾಳ್ದು ಚಾಟ್ಸು ಮತ್ತು ಮ್ಯಾಂಗೋ ತೊಗೊಂಡೆ ನಾನು ಟೇಸ್ಟ್ ಮಾಡೋಣ ಅಂತ. ತುಂಬ ಚೆನ್ನಾಗಿತ್ತು. ನನ್ನ ಗಂಡ ತಮಿಳ್ ಮಾತಾಡ್ತಿರೋದು ನನಗೆ ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ, கண்ணಲ್ಲಿ ನೋಡೋಕ್ಕೂ ಆಗ್ತಾ ಇಲ್ಲ. சார் மிக்ஸ்னா இங்கே பொரியோட மிக்ஸ் இந்த மாதிரி வரும். இப்போ 4 ஐட்டம் ஒன்று பொரி இல்லாமல் இது 3 மிக்ஸ் வரும். எப்படி தரலாம்? ಪುರಿ ಜೊತೆ ಬೇಕಾ, ಪುರಿ ಇಲ್ದಂಗೆ ಬೇಕಾ? ಹೆಂಗೆ ಇದೇ ತಗೋಲ್ಲ, ಪುರಿ ಬೇಡ ಬ್ರೋ, ಪುರಿ ಬೇಡ ಸರ್. ಮೀಡಿಯಂ ಕನ್ನಡನೇ ಬರುತ್ತೆ. ಬಾಕ್ಸ್ ಎತ್ಕೊಂಡ್ಬಿಟ್ಟು ಬಾಕ್ಸ್ ಬರಲ್ಲ. ಫೈನಲಿ ಕನ್ನಡ ಮಾತಾಡ್ಸ್ಕೊಂಡ್ಬಿಟ್ಟು ಕನ್ನಡದಲ್ಲಿ ಮಾತಾಡ್ಕೊಂಡು ಇಸ್ಕೊಂಡ್ಬರ್ತಾ ಇದ್ದಾನೆ. ಇಲ್ಲ ಮೀಡಿಯಂ ಸ್ಪೈಸಿ ಮ್ಯಾಂಗೋ ಇಟ್ಕೋ ಹಂಗೆ. ಏನು ಅಷ್ಟೊಂದು ರೇಟ್ ಹೇಳ್ತಾರೆ ಇವ್ರು, ಯಾರು ಮಾಡಲ್ಲ. ನನ್ನ ಗಂಡ ಮಾತಾಡೋ ತಮಿಳ್ನ ನನಗೆ ಕಿವಿಲ್ ಕೇಳಕ್ಕಾಗ್ತಾ ಇಲ್ಲ ಗುರು. ಏನೋ ತುಂಬ ಡಿಫ್ರೆಂಟ್ ಆಗಿದೆ. ಅದೇಂತ ಎಗ್, ಅದ್ರ ನೇಮ್ ಏನು? ಸಖತ್ತಾಗಿದೆ. ಗೋಜ್ ಲಕ್ಕಿ ಕನ್ನಡದಲ್ಲಿ ಯಾಕಂದ್ರೆ ಬೋರ್ಡು ಕನ್ನಡ ಬರುತ್ತಾ? ಗೋಜ್ ಲಕ್ಕಿ ಮೊಟ್ಟೆ ನೋಡು, ನೀನೇ ತಮಿಳಲ್ಲಿ ಕಷ್ಟಪಟ್ಟು ಮಾತಾಡ್ತಾ ಇದೀಯಾ, ಅವ್ರು ನಮ್ಮ ಕನ್ನಡ ಮಾತಾಡ್ತವ್ರೆ. ಇವತ್ತು ನನ್ನ ಗಂಡ ಈ ಮೊಟ್ಟೆ ತಿನ್ನೋದು ಹೆಂಗೆ ನೋಡ್ಲೇಬೇಕು ನಾನು. ಹೆಂಗೆ ತಿಂತೀಯ ನೋಡ್ತೀನಿ. ಬೇಯಿಸ್ತಾ ಇದ್ದಾರೆ. ಜೊಲ್ ಸುರಿಸ್ಕೊಂಡು ನಿಂತಿರೋದು ನೋಡಿದ್ವಿ. ಜೊಲ್ಲೆಲ್ಲೋ ಇವತ್ತು ನನ್ನ ಗಂಡ ಕಾಡು ಮನುಷ್ಯ ಆಗಿದ್ದಾನೆ. ಕಾಡಲ್ಲಿರೋ ಮೊಟ್ಟೆ ತಿಂತಾನೆ. ಮಾಡಿಸು. ಎಲ್ಲಿ ಇಟ್ಕೊಳ್ಳಿ? ಇಷ್ಟು ಬೆನಿಫಿಟ್ ಇದೆಯಂತಪ್ಪ ಈ ಒಂದು ಎಗ್ಗಲ್ಲಿ. ಸೊ ಟೇಸ್ಟ್ ನೋಡಿ ಹೇಗಿದೆ ಹೇಳಿ. ಇಲ್ಲ, ಈಗ ಬಿಸಿ ಇದೆ, ಬಿಸಿ ಇರ್ಲಿ ಇಟ್ಕೋ. ಕೊನೆಗೂ ಕಾಡು ಮನುಷ್ಯರು ಥರ ಟ್ರೈ ಮಾಡ್ತಿದ್ದಾರೆ. ಸಖತ್ತಾಗಿದೆಯಾ? ಫಿಕ್ಸಾ? ಇಲ್ಲೇ ಇರ್ತೀಯಾ ಮಾರ್ಕೊಂಡು? ನಾನು ಟ್ರೈ ಮಾಡ್ತಾ ಇದ್ದೀನಿ.
इसके हाथ से खराब करिए मैं नहीं कराता हूँ खाली पैसे ಚೆನ್ನಾಗಿದೆ ತಿನ್ಬೋದು ಸಿಕ್ಕಾಬಟ್ಟೆ ಬೆನಿಫಿಟ್ ಇದೆಯಂತೆ ಆ ಚಾಟ್ನ ನಾನು ಹಾಗೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಊಟಿಯಲ್ಲಿ ಇದೂ ಒಂದು ಮೇಯ್ನ್ ಪ್ಲೇಸ್ ಅಂತಲೇ ಹೇಳ್ಬೋದು, ದೊಡ್ಡ ಬೆಟ್ಟ ಅಂತ. ಸೊ ಇವಾಗ ವ್ಯೂ ಪಾಯಿಂಟ್ ಹೇಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ಹೌದಲ್ಲ, ಹೋಗ್ಬೇಕಾದ್ರೆ ತಗೊಂಡಿದ್ರಾಗ್ತಾ ಇತ್ತು. ಸೊ ಇವಾಗ ಬಂದಿದ್ದೀವಿ ವ್ಯೂ ಪಾಯಿಂಟ್. ಸೊ ಇಲ್ಲಿಂದನೇ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಊಟಿ ಎಲ್ಲ. ಇಲ್ಲಿ ಬಂದಿದ್ದೀವಿ ಇವಾಗ ವ್ಯೂ ಪಾಯಿಂಟ್. ಇದೇ ಗುರು ದೊಡ್ಡ ಬೆಟ್ಟದ ವ್ಯೂ ಪಾಯಿಂಟ್ ಹೇಗಿದೆ ನೋಡಿ. ಊಟಿ ಇಲ್ಲಿಂದ ಸಕ್ಕದಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಕಣ್ಣೆಲ್ಲ ಸಿಕ್ಕಾವಡೆ ತಂಪಾಗೋಯ್ತು, ನನಗಂತೂ ತುಂಬ ಖುಷಿ ಆಗೋಯ್ತಪ್ಪ. ಸಖತ್ ನಿಜವಾಗ್ಲೂ ಒಂದ್ಸರಿ ವಿಸಿಟ್ ಮಾಡಲೇಬೇಕು ಪ್ಲೇಸ್ನ. ಏನಂತೀರಾ? ಏನು ಎಂಜಾಯ್ ಮಾಡ್ಕೊಂಡು ತಿಂತಾ ದೊಡ್ಡ ಬೆಟ್ಟದ ಎಕ್ಸ್ಪೀರಿಯೆನ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಖುಷಿ ಕೊಡ್ತು. ಸೊ ದೊಡ್ಡ ಬೆಟ್ಟನ ಮುಗಿಸ್ಕೊಂಡು ಇವಾಗ ಮತ್ತೆ ಬೇರೆ ಪ್ಲೇಸ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ದೊಡ್ಡ ಬೆಟ್ಟನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಊಟಿಯಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಒಂದೊಂದು ರೋಡ್ಗಳನ್ನು ಸಮೇತ ನೋಡೋದಕ್ಕೆ ತುಂಬ ಚೆನ್ನಾಗಿದೆ.